ದೇವಿ, ಯಾರು ಇಲ್ದೇ ಇದ್ದಾಗಲ್ಲ ಕೈ ಹಿಡ್ಕೊಳ್ಳೋದು. ಎಲ್ರ ಮುಂದೆ ಹಿಡ್ಕೋ ಕೈನ, ಧೈರ್ಯ ಇದ್ರೆ. ಲೇ ಗಂಡ್ಬೇರಿ, ನಾನ್ ನಿನ್ ಕೈ ಹಿಡ್ಕೊಳ್ದೆ ಇದ್ದಿದ್ರೆ ಎಲ್ಲಾರ ಮುಂದೆ ಕೈ ಹಿಡ್ಕೊಳಕ್ಕೆ ನೀನೇ ಇರ್ತಿರ್ಲಿಲ್ಲ, ನೀರ್ ಪಾಲಾಗೋಗ್ಬಿಡ್ತಿದ್ದೆ. ಅಲ್ಲ, ದಿನ ಇಲ್ಲಿ ಬರ್ತೀನಿ ಅಂತ ಗೊತ್ತು ತಾನೆ, ಮತ್ತೆ ಯಾಕೆ ಹೆದರ್ಕೊಂಡೆ? ನಿನ್ನ ನೋಡಿ ಯಾರು ಹೆದರ್ಕೊಂಡಿದ್ದು? ಕಾಲ್ ಜಾರ್ತ ಅಷ್ಟೇ. ನಿನ್ನ ನೋಡಿ ಹೆದರ್ಕೊಳಕ್ಕೆ ನೀನೇನ್ ಹುಲಿನಾ? ಮತ್ತೆ ನಮ್ ಊರ್ ದೇವ್ರ ಹುಲಿನ ಕಾಪಾಡ್ದವನು ನಾನು ಒಂಥರ ಹುಲಿ ತಾನೆ. ದೇವರ ವಾಹನ ಹುಲಿನ ಕಾಪಾಡ್ದವನ್ಗೆ ನಮ್ಮ ಅಪ್ಪನ ಮುಂದೆ ಬಂದು ನನ್ನನ್ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಕ್ಕಾಗಲ್ವಾ? ನನಗ್ ತಲೆ ಕೆಟ್ರೆ ನಿನ್ ಕೈ ಹಿಡ್ಕೊಂಡ್ ದರ ದರ ಅಂತ ಎಳ್ಕೊಂಡೋಗಿ ನಿಮ್ಮ ಅಪ್ಪನ ಮುಂದೆ ನಿಲ್ಸಿ, ಯೋ ನಿನ್ ಮಗಳ ಕೊಟ್ಟು ನನಗೆ ಮದುವೆ ಮಾಡ್ಕೊಡ್ಬೇಕು ಅಷ್ಟೇ ಅಂತೀನಿ. ನಾನು ಜಾತ್ರೆನಾಗ ನೋಡ್ತಾನೆ ಇದ್ದೆ, ಈ ವಿಕ್ರಮ ನಿಮ್ಮ ಮಗಳನ್ನ ನೋಡ್ತಾನೆ ಇದ್ದ. ಇವನು ಯಾವ ದೃಷ್ಟಿಲಿ ನೋಡ್ತಾ ಇದ್ದ ಅಂತ ನಾನು ಆಗ್ಲಿಂದ ಯೋಚನೆ ಮಾಡ್ತಾನೆ ಇದ್ದೀನಿ. ನೀನೇನ್ ಜಾಸ್ತಿ ಯೋಚನೆ ಮಾಡಬೇಡ. ಯೋಚನೆ ಮಾಡ್ಬೇಕಾದ ನಾನು, ಯಾಕೆಂದ್ರೆ ಅವ್ನು ನೋಡಿದ್ದು ನನ್ನ ಮಗಳನ್ನ. ಸರಿ ರಂಗಣ್ಣ, ಯೋಚನೆ ಮಾಡ್ಬಿಟ್ಟು ಈ ವಿಕ್ರಮನಿಗೆ ಅದೇನ್ ಶಿಕ್ಷೆ ಕೊಡ್ಬೇಕು ಕೊಟ್ಬಿಡು. ಹೊಸಿ ಹೊಟ್ಟೆ ತೊಳಸ್ತಾ ಇದೆ, ಕೆರೆ ಹೋಗ್ಬರ್ತೀನಿ. ಮೇಲ್ರೆದ್ರಿಗೂ ನಾನು ಇವ್ರಿಗೆ ಕೊಡ್ತಾ ಇರೋ ಶಿಕ್ಷೆ ವಿಕ್ರಮ ಜೀವನ ಪರ್ಯಂತ ಈ ಗಂಡ್ಬೀರಿನ ಕಟ್ಕೊಂಡು ಸಾಯ್ಬೇಕು. ಇನ್ 3 ದಿವಸದಲ್ಲಿ ಇವರಿಬ್ಬರಿಗೂ ಮದುವೆ. ನಿನ್ಗೆ ಇವ್ರಿಗಿಂತ ಒಳ್ಳೆ ಗಂಡು ಎಲ್ಲಿ ಸಿಗ್ತಾನಮ್ಮ, ಅಲ್ವಾ? ರಂಗಣ್ಣ, ನೀ ನನಗೆ ಕುಸ್ತಿ ಕಳ್ಸಿಕೊಟ್ಟ ಗುರು ಮಾತ್ರ ಅಲ್ಲ, ಈ ತಬ್ಲಿಗೆ ಅಪ್ಪ ಅವನು ಆಗಿ ಈಗ ಮಾವನು ಆಗ್ತಿದ್ಯಾ. ನಿನ್ ಮನ್ಸು ಈ ಊರಿಗಿಂತ ದೊಡ್ಡದು. ನಮ್ದೇನಪ್ಪ, ಎಲ್ಲ ಭಗವಂತಂದು.